ಸರಿಗಮಪ ತುಂಬ ಅದು ಅದ್ರ ಥರ ನನ್ನ ಲೈಫಲ್ಲಿ ಇನ್ನು ಯಾವ ಶೋ ಬಂದರೂ ಅಥವಾ ಯಾರು ಬಂದರೂ ಯಾವುದೇ ವ್ಯಕ್ತಿ ಬಂದರೂ ಫಸ್ಟೇ ಅಂದರೆ ಏನೂ ಇಲ್ದಿರೋ ವ್ಯಕ್ತಿ. ನಾನು ಇವತ್ತಿಗೂ ನನ್ನ ಮನೇಲಿ ನಾನು ಮಲ್ಕೊಂಡ್ರೆ ಬೆಂಗಳೂರಲ್ಲಿ ಏನೂ ಇಲ್ದಿರೋನು ಬಂದು ಎಲ್ಲೋ ಒಂದು ಕಡೆ ಸ್ನಾನ ಮಾಡಿಕೊಂಡು ರೋಡಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಅಂದರೆ ನಮ್ಮ ಹಬ್ಬ ನಡೆ ಸ್ಟುಡಿಯೋಗೆ ಬಂದಾಗ ಅಲ್ಲೇ ರೂಮ್ ಇರಲಿಲ್ಲ ನನಗೆ, ಅಂದರೆ ಎಲ್ಲಿ ಹೋಗ್ಲಿ ಅಂತ ಗೊತ್ತಿಲ್ಲ. ಆಮೇಲೆ ರೂಮ್ ಕೊಟ್ಟರು. ಫಸ್ಟಿಗೆ ನಾನು ಸ್ಟಾರ್ಟಿಂಗ್ ಬಂದಾಗ ಆಡಿಷನ್ಗೆ ಬಂದಿರ್ತೀವಲ್ಲ, ಅಲ್ಲೇ ಎಲ್ಲೋ ಸ್ನಾನ ಮಾಡ್ಕೊಂಡು ಹೊರಗಡೆ ಸ್ನಾನ ಮಾಡ್ಕೊಂಡು ವಾಶ್ರೂಮಲ್ಲಿ ಅಲ್ಲೇ ಒಂದಿನ ಇದ್ಬಿಟ್ಟು ಇದು ಮಾಡಿದೆ. ಬಟ್ ಇವತ್ತು ಮಲ್ಕೊಳ್ಳೋಕೆ ಒಳ್ಳೆ ಮನೆ ಇದೆ, 3 ಹೊತ್ತು ಊಟ ಇದೆ, ಎಲ್ಲ ಥರನೂ ದೇವ್ರು ಚೆನ್ನಾಗಿಟ್ಟಿದ್ದಾರೆ. ಯಾರಾದರೂ ಒಂದು 3 ಜನ ಬಂದರೂ ಅವ್ರಿಗೆ ಒಂದು 3 ಹೊತ್ತು ಊಟ ಹಾಕೊಳ್ಳೋ ಅಷ್ಟಿದೆ ಅಂದರೆ ಅದೆಲ್ಲ ಕಾರಣ ಸರಿಗಮಪ್ಪ. ಮತ್ತು ಅರ್ಜುನ್ ಸರು ಮತ್ತು ನನ್ನ ಗುರುಗಳು ಪುಟ್ಟರಾಜ್ ಅಜ್ಜರು ಮತ್ತು ನನ್ನ ಫ್ಯಾಮಿಲಿ. ಅದರಲ್ಲಿ ಬೇರೆ ಥರ ಇದೆ. ಬಟ್ 9 ವರ್ಷ ಆಯಿತು ಇವಾಗ ವಿನ್ ಆಗಿ. ಬಟ್ ಆ ಶೋಯಿಂದ ಈ ಶೋಗೆ ಬಂದುಬಿಟ್ಟು ಮತ್ತೆ ಈ ಶೋಲ್ಲಿ ವಿನ್ ಆಗ್ತೀನಿ ಅಂತ ನಾನು ಇದನ್ನೇ ಮಾಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.